ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೃಕ್ಷ. ನೀವ್ ಹೇಗಿದ್ದೀರಿ? ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನೈಸರ್ಗಿಕ ಕೆರೆ, ಟಾರ್ಪಾಲಿನ್ ಪಾಂಡ್ ಮತ್ತು ಆರ್ಎಎಸ್ ತಂತ್ರಜ್ಞಾನದ ಮೀನು ಸಾಕಾಣಿಕೆ ವಿಧಾನಗಳನ್ನ ನೋಡಿದ್ವಿ. ಆದ್ರೆ ನಿಮ್ಮಲ್ಲಿ ತುಂಬಾ ಜನ ಕೇಳುತ್ತಿರೋದು, ನಮ್ಮ ಹತ್ರ ದೊಡ್ಡ ಜಾಗ ಇಲ್ಲ, ಕೇವಲ ಕಮ್ಮಿ ಜಾಗದಲ್ಲಿ, ಕಮ್ಮಿ ಖರ್ಚಿನಲ್ಲಿ ಮತ್ತು ಕಮ್ಮಿ ನೀರಿನಲ್ಲಿ ಜಾಸ್ತಿ ಲಾಭ ತಂದುಕೊಡುವ ಮೀನು ಸಾಕಣೆ ಸಾಧ್ಯವೇ ಎಂದು. ಖಂಡಿತ ಸಾಧ್ಯವಿದೆ. ಅದಕ್ಕಾಗಿಯೇ ಈ ವಿಡಿಯೋದಲ್ಲಿ ಜಗತ್ತಿನ ಅತ್ಯಂತ ಯಶಸ್ವಿ ತಂತ್ರಜ್ಞಾನವಾದ ಬಯೋಫ್ಲೋಕ್ ಬಗ್ಗೆ ತಿಳಿಯಲಿದ್ದೇವೆ. ಈ ತಂತ್ರಜ್ಞಾನವನ್ನ ಬಳಸಿ ನೀವು ಕೇವಲ 30x40 ಅಡಿ ಜಾಗದಲ್ಲಿ ದೊಡ್ಡ ಕೆರೆಯಷ್ಟೇ ಇಳುವರಿ ಪಡೆಯಬಹುದು. ನೀರಿನ ವ್ಯರ್ಥ ಕಡಿಮೆ, ಆಹಾರದ ಖರ್ಚು ಅರ್ಧಕ್ಕರ್ಧ ಉಳಿತಾಯ ಮತ್ತು ಲಾಭ ದುಪ್ಪಟ್ಟು. ಹಾಗಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಬಯೋಫ್ಲೋಕ್ ಅಂದ್ರೆ ಏನು ಮತ್ತು ಇದು ಹೇಗೆ ಕೆಲಸ ಮಾಡುತ್ತದೆ ಎಂದು ನೋಡೋಣ. ನಿಮ್ಮ 30x40 ಜಾಗಕ್ಕೆ ಎಷ್ಟು ಮೀನು ಮರಿಗಳನ್ನು ಹಾಕಬೇಕು ಎಂಬ ನಿಖರ ಲೆಕ್ಕಾಚಾರ ಇಲ್ಲಿದೆ. ಇದರ ಆರಂಭಿಕ ಖರ್ಚು ಎಷ್ಟು, ತಿಂಗಳ ಮೇವಿನ ವೆಚ್ಚ ಎಷ್ಟು, ನಿಮಗೆ ಸಿಗುವ ನಿವ್ವಳ ಲಾಭದ ಮಾರ್ಜಿನ್ ಎಷ್ಟು ಎಂಬುದನ್ನು ಬಿಡಿಸಿ ಹೇಳುತ್ತೇನೆ. ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಇದಕ್ಕೆ ಸರ್ಕಾರದ ಸಬ್ಸಿಡಿ ಎಲ್ಲೆಲ್ಲಿ ಸಿಗುತ್ತದೆ, ಯಾವ ಇಲಾಖೆಯನ್ನು ಸಂಪರ್ಕಿಸಬೇಕು ಎಂಬ ಮಾಹಿತಿಯನ್ನು ನೀಡುತ್ತೇನೆ. ಹಾಗಾದ್ರೆ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸ್ನೇಹಿತರೆ, ಸರಳವಾಗಿ ಹೇಳ್ಬೇಕಂದ್ರೆ ಬಯೋಫ್ಲೋಕ್ ಎಂದ್ರೆ ಮೀನಿನ ಮಲ ಮತ್ತು ತ್ಯಾಜ್ಯವನ್ನು ಮರಳಿ ಆಹಾರವಾಗಿ ಪರಿವರ್ತಿಸುವ ತಂತ್ರಜ್ಞಾನ. ಮೀನುಗಳು ಸಾರಜನಕಯುಕ್ತ ತ್ಯಾಜ್ಯ ಮತ್ತು ಅಮೋನಿಯಾವನ್ನು ಹೊರಹಾಕುತ್ತವೆ. ಇದು ನೀರನ್ನು ವಿಷವಾಗಿಸುತ್ತದೆ. ಈ ತಂತ್ರಜ್ಞಾನದಲ್ಲಿ ನಾವು ನೀರಿನಲ್ಲಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಬೆಳೆಸುತ್ತೇವೆ. ಈ ಬ್ಯಾಕ್ಟೀರಿಯಾಗಳು ಆ ವಿಷಕಾರಿ ಅಮೋನಿಯಾವನ್ನು ತಿಂದು ಪ್ರೋಟೀನ್ ಯುಕ್ತ ಫ್ಲೋಕ್ ಆಗಿ ಬದಲಾಯಿಸುತ್ತವೆ. ಅಂದ್ರೆ ನೀವೇ ಯೋಚಿಸಿ, ಮೀನಿನ ವೇಸ್ಟ್ ಇಲ್ಲಿ ವೇಸ್ಟ್ ಆಗುವುದಿಲ್ಲ, ಅದು ಮತ್ತೆ ಮೀನಿಗೆ ಅತ್ಯುತ್ತಮ ಪ್ರೋಟೀನ್ ಆಹಾರವಾಗಿ ಬದಲಾಗುತ್ತದೆ. ಇದು ಸಂಪೂರ್ಣವಾಗಿ ಪ್ರಕೃತಿ ಸ್ನೇಹಿ ಮತ್ತು ಸ್ವಾವಲಂಬಿ ವ್ಯವಸ್ಥೆಯಾಗಿದೆ. ಸಾಮಾನ್ಯ ಕೆರೆಯಲ್ಲಿ ನೀರನ್ನು ಆಗಾಗ ಬದಲಾಯಿಸಬೇಕು, ಇಲ್ಲದಿದ್ದರೆ ಮೀನು ಸಾಯುತ್ತವೆ. ಆದರೆ ಬಯೋಫ್ಲೋಕ್ನಲ್ಲಿ ನೀರನ್ನು ಬದಲಾಯಿಸುವ ಅಗತ್ಯವೇ ಬರುವುದಿಲ್ಲ. ಕಾರ್ಬನ್ ಸೋರ್ಸ್ ಅಂದ್ರೆ ಬೆಲ್ಲ ಅಥವಾ ಕಾಕಂಬಿಯನ್ನು ನೀರಿಗೆ ಸೇರಿಸಿ ಬ್ಯಾಕ್ಟೀರಿಯಾವನ್ನು ಬ್ಯಾಲೆನ್ಸ್ ಮಾಡಲಾಗುತ್ತದೆ. ಇದು ನೀರಿನ ಗುಣಮಟ್ಟವನ್ನು ತಾನಾಗಿಯೇ ಕಾಪಾಡಿಕೊಳ್ಳುತ್ತದೆ. ಜಾಗದ ಕೊರತೆ ಇರುವವರಿಗೆ ಇದೊಂದು ಅದ್ಭುತ ವರದಾನ. ಕಡಿಮೆ ಜಾಗದಲ್ಲೇ ಲಕ್ಷಾಂತರ ಮೀನುಗಳನ್ನು ಆರಾಮವಾಗಿ ಸಾಕಬಹುದು. ಇದು ಆಧುನಿಕ ಕೃಷಿಯ ಅತ್ಯಂತ ಬುದ್ಧಿವಂತ ಮೀನು ಕೃಷಿ ವಿಧಾನ. ಬಯೋಫ್ಲೋಕ್ ಸಿಸ್ಟಮ್ ಕೆಲಸ ಮಾಡಲು 3 ಮುಖ್ಯ ವಿಷಯಗಳು ಬೇಕು: ಆಕ್ಸಿಜನ್, ಕಾರ್ಬನ್ ಮತ್ತು ಪ್ರೋಬಯೋಟಿಕ್ಸ್. ಮೊದಲನೇದಾಗಿ, ನೀರಿನಲ್ಲಿ 24 ಗಂಟೆಯೂ ನಿರಂತರವಾಗಿ ಏರಿಯೇಷನ್ ಅಥವಾ ಆಕ್ಸಿಜನ್ ಸಪ್ಲೈ ಇರಬೇಕು. ಎರಡನೇದಾಗಿ, ನಾವು ಹಾಕುವ ಮೇವಿನಿಂದ ಬರುವ ಸಾರಜನಕಕ್ಕೆ ಪ್ರತಿಯಾಗಿ ಕಾರ್ಬನ್ ಅಂದ್ರೆ ಬೆಲ್ಲದ ನೀರು ಹಾಕಬೇಕು. ಇದನ್ನು ನಾವು C:N ರೇಷಿಯೋ ಅಂದ್ರೆ ಕಾರ್ಬನ್ ನೈಟ್ರೋಜನ್ ಅನುಪಾತ ಎಂದು ಕರೆಯುತ್ತೇವೆ. ಇದು 10:1 ಅಥವಾ 15:1 ಇರಬೇಕು. ಮೂರನೇದಾಗಿ, ಮಾರುಕಟ್ಟೆಯಲ್ಲಿ ಸಿಗುವ ಬಯೋಫ್ಲೋಕ್ ಪ್ರೋಬಯೋಟಿಕ್ಸ್ ಬ್ಯಾಕ್ಟೀರಿಯಾ ಪೌಡರ್ ಅನ್ನು ನೀರಿಗೆ ಹಾಕಬೇಕು. ಈ 3 ಸೇರಿದಾಗ ನೀರಿನಲ್ಲಿ ಸಣ್ಣ ಸಣ್ಣ ಫ್ಲೋಕ್ಗಳು ಅಂದ್ರೆ ಗಿಣ್ಣು ಅಥವಾ ಮಜ್ಜಿಗೆ ತರಹದ ಕಣಗಳು ಸೃಷ್ಟಿಯಾಗುತ್ತವೆ. ಇವು ಹಗಲು ರಾತ್ರಿ ಕೆಲಸ ಮಾಡಿ ನೀರನ್ನು ಕ್ಲೀನ್ ಆಗಿಡುತ್ತವೆ. ನೀರಿನಲ್ಲಿ ಫ್ಲೋಕ್ ಪ್ರಮಾಣ ಎಷ್ಟಿದೆ ಎಂದು ತಿಳಿಯಲು ಇಮ್ಹಾಫ್ ಕೋನ್ ಎಂಬ ಉಪಕರಣ ಬಳಸುತ್ತೇವೆ. ಪ್ರತಿ ಲೀಟರ್ ನೀರಿಗೆ 15ರಿಂದ 25 ಮಿಲಿಲೀಟರ್ ಫ್ಲೋಕ್ ಇರಬೇಕು. ಇದು ಅತ್ಯಂತ ಸೂಕ್ತ ಪ್ರಮಾಣ. ಈ ಫ್ಲೋಕ್ ಅನ್ನು ಮೀನುಗಳು ಹಸಿವಾದಾಗಲೆಲ್ಲ ತಿನ್ನುತ್ತಾ ಇರುತ್ತವೆ. ಇದರಿಂದ ನೀವು ಹೊರಗಡೆಯಿಂದ ಹಾಕುವ ಆರ್ಟಿಫಿಷಿಯಲ್ ಫೀಡ್ ಪ್ರಮಾಣ 30ರಿಂದ 40% ಕಡಿಮೆಯಾಗುತ್ತದೆ. ಅಂದ್ರೆ ನಿಮ್ಮ ಮೇವಿನ ಖರ್ಚು ಭಾರೀ ಪ್ರಮಾಣದಲ್ಲಿ ಉಳಿತಾಯವಾಯಿತು. ಇತ್ತ ನೀರು ಶುದ್ಧವಾಯಿತು, ಅತ್ತ ಮೀನಿಗೆ ಫ್ರೀಯಾಗಿ ಹೈ ಪ್ರೋಟೀನ್ ಊಟ ಸಿಕ್ಕಂತಾಯಿತು. ಇದೇ ಬಯೋಫ್ಲೋಕ್ ಕೆಲಸ ಮಾಡುವ ಅದ್ಭುತ ವೈಜ್ಞಾನಿಕ ವಿಧಾನ. ಬಯೋಫ್ಲೋಕ್ನಲ್ಲಿ ಎಲ್ಲಾ ತರಹದ ಮೀನುಗಳನ್ನು ಸಾಕಲು ಸಾಧ್ಯವಿಲ್ಲ ಸ್ನೇಹಿತರೆ. ಅದಕ್ಕೆ ಕೆಲವು ನಿಶ್ಚಿತ ತಲೆಗಳಿವೆ. ಹೈ ಡೆನ್ಸಿಟಿ ತಡೆದುಕೊಳ್ಳುವ ಮತ್ತು ಕಡಿಮೆ ಆಕ್ಸಿಜನ್ನಲ್ಲೂ ಬದುಕುವ ಮೀನುಗಳು ಇದಕ್ಕೆ ಸೂಕ್ತ. ನಂಬರ್ 1 ಅಂದ್ರೆ ಗಿಫ್ಟ್ ಟಿಲಾಪಿಯಾ.
ಇದು ಬಯೋಫ್ಲೋಕ್ಗೆ ಅತ್ಯುತ್ತಮ ಮತ್ತು ಬೇಗ ಬೆಳೆಯುವ ತಳಿ. ಎರಡನೇದಾಗಿ ಪಂಗಾಸಿಯಸ್ ಅಥವಾ ಪಂಗಾಸ್ ಮೀನು. ಇದು ಕೂಡ ತುಂಬಾ ವೇಗವಾಗಿ ತೂಕ ಹೆಚ್ಚಿಸಿಕೊಳ್ಳುತ್ತದೆ. ಮೂರನೇದಾಗಿ ಸ್ಥಳೀಯ ದೇಸಿ ಮಾಗೂರ್ ಅಥವಾ ಕ್ಯಾಟ್ ಫಿಶ್ ತಳಿಗಳು. ಇವುಗಳು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಆರಾಮವಾಗಿ ಬದುಕುತ್ತವೆ. ನಾಲ್ಕನೇದಾಗಿ ಕಾಮನ್ ಕಾರ್ಪ್ ಮೀನುಗಳನ್ನು ಕೂಡ ಇದರಲ್ಲಿ ಯಶಸ್ವಿಯಾಗಿ ಸಾಕಬಹುದು. ಈ ಮೀನುಗಳು ನೀರಿನಲ್ಲಿರುವ ಫ್ಲೋಕ್ ಅನ್ನು ತುಂಬಾ ಇಷ್ಟಪಟ್ಟು ತಿನ್ನುತ್ತವೆ. ಇಷ್ಟೇ ಅಲ್ಲದೆ ನೀವು ಸ್ವಲ್ಪ ಎಕ್ಸ್ಪರ್ಟ್ ಆದ್ಮೇಲೆ ಹೈ ವ್ಯಾಲ್ಯೂ ಮೀನುಗಳನ್ನ ಸಾಕಬಹುದು. ಉದಾಹರಣೆಗೆ ಮುರ್ರೆಲ್. ಮಾರುಕಟ್ಟೆಯಲ್ಲಿ ಇದಕ್ಕೆ ಭಾರಿ ಬೆಲೆ ಇದೆ. ಅಲ್ಲದೆ ಅನಾಬಾಸ್ ಮತ್ತು ಸಿಹಿ ನೀರಿನ ಸಿಗಡಿ ಅಂದ್ರೆ ಫ್ರೆಶ್ ವಾಟರ್ ಪ್ರಾನ್ ಕೂಡ ಸಾಕಬಹುದು. ಆದ್ರೆ ನೆನಪಿಡಿ, ನಮ್ಮ ಲೋಕಲ್ ತಳಿಗಳಾದ ಕಟ್ಲಾ ಅಥವಾ ರೋಹು ಮೀನುಗಳು ಬಯೋಫ್ಲಾಕ್ಗೆ ಅಷ್ಟು ಸೂಕ್ತವಲ್ಲ. ಯಾಕೆಂದ್ರೆ ಅವುಗಳಿಗೆ ಈ ಫ್ಲಾಕ್ ನೀರು ಒಗ್ಗುವುದಿಲ್ಲ ಮತ್ತು ಬೆಳವಣಿಗೆ ಕುಂಠಿತವಾಗುತ್ತದೆ. ಆದ್ದರಿಂದ ಆರಂಭದಲ್ಲಿ ನೀವು ತಿಲಾಪಿಯಾ ಅಥವಾ ಪಂಗಾಶಿಯಸ್ನಿಂದಲೇ ಶುರು ಮಾಡಿ. ಇವುಗಳು ನಿಮಗೆ ನಷ್ಟ ಮಾಡುವುದಿಲ್ಲ, ಸುರಕ್ಷಿತ ಇಳುವರಿ ನೀಡುತ್ತವೆ. ಸ್ನೇಹಿತರೆ, ಬಯೋಫ್ಲೋಕ್ ಆರಂಭಿಸಲು ತಗಲುವ ಒಟ್ಟು ವೆಚ್ಚವನ್ನು 2 ಭಾಗವಾಗಿ ನೋಡೋಣ: ಫಿಕ್ಸ್ಡ್ ಕಾಸ್ಟ್ ಮತ್ತು ರನ್ನಿಂಗ್ ಕಾಸ್ಟ್. ಮೊದಲನೇದು ಒಂದು ಬಾರಿ ಮಾಡುವ ಖರ್ಚು ಅಂದರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಕಾಸ್ಟ್. ಒಂದು 4 ಮೀಟರ್ ಡಯಾಮೀಟರ್ನ ತಾರ್ಪಾಲಿನ್ ಟ್ಯಾಂಕ್, ಕಬ್ಬಿಣದ ಮೆಶ್ ಮತ್ತು ಫಿಟ್ಟಿಂಗ್ಗೆ ಸುಮಾರು 15,000ದಿಂದ 18,000 ರೂಪಾಯಿ ಆಗುತ್ತದೆ. ಇದರ ಜೊತೆಗೆ ಉತ್ತಮ ಗುಣಮಟ್ಟದ ಏರ್ ಪಂಪ್ ಬೇಕು. ಇದಕ್ಕೆ ಸುಮಾರು 8,000ದಿಂದ 10,000 ರೂಪಾಯಿ ಆಗುತ್ತದೆ. ಕರೆಂಟ್ ಹೋದ್ರೆ ಬ್ಯಾಕಪ್ ಬೇಕೇ ಬೇಕು. ಅದಕ್ಕೆ ಇನ್ವರ್ಟರ್ ಅಥವಾ ಸಣ್ಣ ಜನರೇಟರ್ಗೆ 15,000 ರೂಪಾಯಿ ಇಟ್ಟುಕೊಳ್ಳಿ. ನೀರಿನ ಪೈಪ್ಲೈನ್ ಮತ್ತು ಡ್ರೈನೇಜ್ ಸಿಸ್ಟಮ್ಗೆ ಒಂದು 5,000 ರೂಪಾಯಿ ವೆಚ್ಚವಾಗುತ್ತದೆ. ಒಟ್ಟಾರೆಯಾಗಿ ಒಂದು ಕಂಪ್ಲೀಟ್ ಟ್ಯಾಂಕ್ ಸೆಟಪ್ ಮಾಡಲು ಸುಮಾರು 40,000ದಿಂದ 45,000 ರೂಪಾಯಿ ಒಮ್ಮೆಯ ಖರ್ಚು ಬರುತ್ತದೆ. ಇನ್ನು ಎರಡನೇದು ಪ್ರತಿ ಬ್ಯಾಚ್ಗೆ ತಗಲುವ ನಿರ್ವಹಣಾ ವೆಚ್ಚ ಅಂದ್ರೆ ರನ್ನಿಂಗ್ ಕಾಸ್ಟ್. ಇದರಲ್ಲಿ ಮುಖ್ಯವಾಗಿ ಮೀನಿನ ಮರಿಗಳ ಖರ್ಚು ಇರ್ತದೆ. ಪ್ರತಿ ಮರಿಗೆ 3ರಿಂದ 5 ರೂಪಾಯಿ ಇರ್ತದೆ. ಅತಿ ಮುಖ್ಯವಾದ ಖರ್ಚು ಅಂದ್ರೆ ಕಮರ್ಷಿಯಲ್ ಫೀಡ್. ಬಯೋಫ್ಲಾಕ್ನಲ್ಲಿ ಇದು 35% ಉಳಿತಾಯವಾದರೂ ಖರ್ಚು ಇದ್ದೇ ಇರ್ತದೆ. 24 ಗಂಟೆ ಏರೇಷನ್ ಇರುವುದರಿಂದ ತಿಂಗಳಿಗೆ ಸುಮಾರು 1,000ದಿಂದ 1,500 ರೂಪಾಯಿ ಕರೆಂಟ್ ಬಿಲ್ ಬರುತ್ತದೆ. ಬೆಲ್ಲ, ಉಪ್ಪು, ಪ್ರೊಬಯೋಟಿಕ್ಸ್ ಮತ್ತು ನೀರಿನ ಟೆಸ್ಟಿಂಗ್ ಕಿಟ್ಗಳಿಗೆ ಪ್ರತಿ ಬ್ಯಾಚ್ಗೆ 2,000 ರೂಪಾಯಿ ಬೇಕಾಗುತ್ತದೆ. ಪ್ರತಿದಿನ ನೀರಿನ PEH, ಅಮೋನಿಯಾ ಮತ್ತು ಆಕ್ಸಿಜನ್ ಲೆವೆಲ್ ಚೆಕ್ ಮಾಡುವುದು ಇದರ ಮುಖ್ಯ ಮೈಂಟೆನೆನ್ಸ್. ದಿನಕ್ಕೆ ಕೇವಲ 1ರಿಂದ 2 ಗಂಟೆ ಸಮಯ ಕೊಟ್ರೆ ಸಾಕು. ದೊಡ್ಡ ಲೇಬರ್ ಖರ್ಚು ಇರುವುದಿಲ್ಲ. ಬಯೋಫ್ಲೋಕ್ನ ಅತಿ ದೊಡ್ಡ ಲಾಭ ಎಂದ್ರೆ ನೀರಿನ ಉಳಿತಾಯ. ಸಾಂಪ್ರದಾಯಿಕ ಕೆರೆಗೆ ಹೋಲಿಸಿದ್ರೆ 90% ಕಡಿಮೆ ನೀರು ಸಾಕು. ಕಡಿಮೆ ಜಾಗದಲ್ಲಿ ಸಾಂದ್ರತೆ ಹೆಚ್ಚಿರುವುದರಿಂದ ಜಮೀನು ಇಲ್ಲದವರು ತಮ್ಮ ಮನೆಯ ಹಿತ್ತಲಿನಲ್ಲಿ ಇದನ್ನು ಮಾಡಬಹುದು. ಎರಡನೇದಾಗಿ ಫೀಡ್ ಕಾಸ್ಟ್ ಉಳಿತಾಯ. ಬ್ಯಾಕ್ಟೀರಿಯಾವೇ ಪ್ರೋಟೀನ್ ಕೊಡುವುದರಿಂದ ನಿಮ್ಮ ಮೇವಿನ ಬಿಲ್ ಗಣನೀಯವಾಗಿ ಇಳಿಯುತ್ತದೆ. ಮೂರನೇದಾಗಿ ಬಯೋಫ್ಲೋಕ್ ನೀರು ಮೀನುಗಳಿಗೆ ರೋಗ ನಿರೋಧಕ ಶಕ್ತಿ ನೀಡುತ್ತದೆ. ಇದರಿಂದ ರೋಗಗಳು ಬರುವುದು ತುಂಬಾ ಕಡಿಮೆ. ಹಕ್ಕಿಗಳು ಅಥವಾ ಕಳ್ಳರ ಕಾಟ ಇರುವುದಿಲ್ಲ, ಏಕೆಂದ್ರೆ ಇದನ್ನ ನೆಟ್ ಹಾಕಿ ಸುರಕ್ಷಿತವಾಗಿ ಮುಚ್ಚಬಹುದು. ಇದು ಪರಿಸರಕ್ಕೆ ಯಾವುದೇ ಹಾನಿ ಮಾಡದ ಗ್ರೀನ್ ಟೆಕ್ನಾಲಜಿ. ವರ್ಷ ಪೂರ್ತಿ ಯಾವುದೇ ಸೀಸನ್ನಲ್ಲೂ ನೀವು ಮೀನು ಉತ್ಪಾದನೆ ಮಾಡಬಹುದು. ಆದ್ರೆ ನೆನ್ಪಿಡಿ, ಇದರಲ್ಲಿ ಕೆಲವು ದೊಡ್ಡ ರಿಸ್ಕ್ ಮತ್ತು ಅನಾನುಕೂಲಗಳೂ ಇವೆ. ಮೊದಲನೇದಾಗಿ, ಇದು ಸಂಪೂರ್ಣವಾಗಿ ವಿದ್ಯುತ್ ಮೇಲೆ ಆಧಾರಿತವಾಗಿದೆ. 1 ಗಂಟೆ ಕರೆಂಟ್ ಹೋಗಿ ಏರೇಷನ್ ನಿಂತ್ರೆ ಮೀನುಗಳು ಉಸಿರುಗಟ್ಟಿ ಸಾಯಬಹುದು. ಅದಕ್ಕಾಗಿಯೇ ಪವರ್ ಬ್ಯಾಕಪ್ ಇಲ್ದೇ ಈ ಬಿಸ್ನೆಸ್ಗೆ ಕೈ ಹಾಕ್ಲೇಬೇಡಿ. ಎರಡನೇದಾಗಿ, ಇದಕ್ಕೆ ತಾಂತ್ರಿಕ ಜ್ಞಾನ ಅಂದ್ರೆ ಟೆಕ್ನಿಕಲ್ ನಾಲೆಡ್ಜ್ ತುಂಬಾ ಮುಖ್ಯ. ನೀರಿನ ಪ್ಯಾರಾಮೀಟರ್ ಬ್ಯಾಲೆನ್ಸ್ ತಪ್ಪಿದ್ರೆ ಅಮೋನಿಯಾ ಜಾಸ್ತಿಯಾಗಿ ಇಡೀ ಟ್ಯಾಂಕ್ ಖಾಲಿಯಾಗಬಹುದು. ಇದು ಸಾಂಪ್ರದಾಯಿಕ ಕೃಷಿಯ ತರಹ ಅಲ್ಲ. ದಿನ ನೀರಿನ ಕಡೆ ನಿಗಾ ಇಡಬೇಕು. ನಿರ್ಲಕ್ಷ್ಯ ಮಾಡಿದ್ರೆ ನಡೆಯಲ್ಲ. ಆರಂಭಿಕ ಹೂಡಿಕೆ ಅಥವಾ ಸೆಟಪ್ ವೆಚ್ಚ ಸಾಮಾನ್ಯ ಕೆರೆಗಿಂತ ಸ್ವಲ್ಪ ಜಾಸ್ತಿ ಇರುತ್ತದೆ.
ತರಬೇತಿ ಪಡೆಯದೆ ನೇರವಾಗಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ರೆ ನಷ್ಟದ ಸಾಧ್ಯತೆ ಹೆಚ್ಚು. ಸ್ನೇಹಿತರೆ, ಈಗ ನಿಮ್ಮ ಅತ್ಯಂತ ನೆಚ್ಚಿನ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. 30x40 ಚದರ ಅಡಿ ಜಾಗದಲ್ಲಿ ಎಷ್ಟು ಮೀನು ಸಾಕಬಹುದು? 30x40 ಅಡಿ ಅಂದ್ರೆ ಒಟ್ಟು 1200 ಚದರ ಅಡಿ ಜಾಗ ನಿಮ್ಗಿಲ್ಲಿ ಸಿಗುತ್ತದೆ. ಈ ಜಾಗದಲ್ಲಿ ನೀವು 4 ಮೀಟರ್ ವ್ಯಾಸದ 4 ದೊಡ್ಡ ತಾರ್ಪಾಲಿನ್ ಟ್ಯಾಂಕ್ಗಳನ್ನು ಆರಾಮವಾಗಿ ಜೋಡಿಸಬಹುದು. ಪ್ರತಿ 4 ಮೀಟರ್ ಟ್ಯಾಂಕ್ ಸುಮಾರು 10,000 ಲೀಟರ್ ನೀರಿನ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಅಂದ್ರೆ 4 ಟ್ಯಾಂಕ್ಗಳಿಂದ ನಿಮಗೆ ಒಟ್ಟು 40,000 ಲೀಟರ್ ನೀರಿನ ಸೌಲಭ್ಯ ಸಿಗುತ್ತದೆ. ಬಯೋಫ್ಲಾಕ್ನಲ್ಲಿ ಪ್ರತಿ ಲೀಟರ್ ನೀರಿಗೆ ಎಷ್ಟು ಮೀನು ಹಾಕಬೇಕು ಎಂಬ ವೈಜ್ಞಾನಿಕ ಲೆಕ್ಕಾಚಾರವಿದೆ. ಬನ್ನಿ ಆ ಲೆಕ್ಕವನ್ನು ಈಗ ಸುಲಭವಾಗಿ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಬಯೋಫ್ಲಾಕ್ನಲ್ಲಿ 1 ಲೀಟರ್ ನೀರಿಗೆ 100 ಗ್ರಾಂ ಜೈವಿಕ ದ್ರವ್ಯರಾಶಿ ಅಂದ್ರೆ ಬಯೋಮಾಸ್ ಸಾಕಬಹುದು. ಇದರ ಪ್ರಕಾರ ಒಂದು 10,000 ಲೀಟರ್ ಟ್ಯಾಂಕ್ಗೆ ನೀವು 1,000ದಿಂದ 1,200 ತಿಲಾಪಿಯಾ ಅಥವಾ ಪಂಗಾಸ್ ಮರಿಗಳನ್ನು ಹಾಕಬಹುದು. ಹಾಗಾದ್ರೆ ನಿಮ್ಮ 30x40 ಜಾಗದಲ್ಲಿರುವ 4 ಟ್ಯಾಂಕ್ಗಳಿಗೆ ಒಟ್ಟು 4,000ದಿಂದ 4,500 ಮೀನು ಮರಿಗಳನ್ನು ಹಾಕಬಹುದು. ಯೋಚನೆ ಮಾಡಿ, ಕೇವಲ ಸಣ್ಣ ಸೈಟ್ನಲ್ಲಿ 4,000 ಮೀನು. ಅದೇ ಸಾಮಾನ್ಯ ಕೆರೆಯಲ್ಲಾದ್ರೆ ಇದಕ್ಕೆ ಅರ್ಧ ಎಕರೆ ಜಾಗ ಬೇಕಾಗುತ್ತಿತ್ತು. ಆದ್ರೆ ಆರಂಭದ ಮೊದಲ ಬ್ಯಾಚ್ನಲ್ಲಿ ಸುರಕ್ಷತೆಗಾಗಿ ಪ್ರತಿ ಟ್ಯಾಂಕ್ಗೆ ಕೇವಲ 800 ಮರಿಗಳನ್ನು ಹಾಕಿ ಅಭ್ಯಾಸ ಮಾಡಿಕೊಳ್ಳಿ. ಅನುಭವ ಬಂದ ನಂತರ ಸ್ಟಾಕಿಂಗ್ ಡೆನ್ಸಿಟಿಯನ್ನ 1,000ಕ್ಕೆ ಹೆಚ್ಚಿಸಿಕೊಳ್ಳಿ. ಇದು ಸಣ್ಣ ಜಾಗದಲ್ಲಿ ಗರಿಷ್ಠ ಲಾಭ ಪಡೆಯುವ ಸೀಕ್ರೆಟ್ ಫಾರ್ಮುಲಾ. ಸ್ನೇಹಿತರೆ, ಈಗ ಪ್ರತಿಯೊಬ್ಬರಿಗೂ ಬೇಕಾದ ಅಸಲಿ ಲೆಕ್ಕಾಚಾರ ಇಲ್ಲಿದೆ. ಇದರಲ್ಲಿ ಎಷ್ಟು ಹಣ ಗಳಿಸಬಹುದು? ನಾವು 4 ಟ್ಯಾಂಕ್ಗಳಲ್ಲಿ 4,000 ತಿಲಾಪಿಯಾ ಮರಿಗಳನ್ನು ಸಾಕುತ್ತಿದ್ದೇವೆ ಅಂದ್ಕೊಳ್ಳೋಣ. 10% ಮರಿಗಳು ಸತ್ತರೂ ಹಾರ್ವೆಸ್ಟ್ ವೇಳೆಗೆ 3,600 ಆರೋಗ್ಯವಂತ ಮೀನುಗಳು ಉಳಿಯುತ್ತವೆ. ಪ್ರತಿ ಮೀನು 6 ತಿಂಗಳಲ್ಲಿ ಸರಾಸರಿ 500 ಗ್ರಾಂ ತೂಕ ಬರುತ್ತದೆ. ಅಂದ್ರೆ ಒಟ್ಟು ಇಳುವರಿ 1,800 ಕಿಲೋಗ್ರಾಂ ಆಗ್ತದೆ. 4,000 ಮರಿಗಳಿಗೆ 16,000 ರೂಪಾಯಿ ವೆಚ್ಚವಾಗ್ತದೆ ಮತ್ತು ಅವುಗಳನ್ನು ಬೆಳೆಸಲು ಬೇಕಾಗುವ ಫೀಡ್ಗೆ ಸುಮಾರು 1 ಲಕ್ಷ ರೂಪಾಯಿ ವೆಚ್ಚವಾಗ್ತದೆ. ಕರೆಂಟ್ ಬಿಲ್ ಮತ್ತು ಪ್ರೊಬಯೋಟಿಕ್ಸ್ಗೆ ಸುಮಾರು 14,000 ರೂಪಾಯಿ ಸೇರಿಸಿದರೆ ಒಟ್ಟು ರನ್ನಿಂಗ್ ವೆಚ್ಚ 1,30,000 ರೂಪಾಯಿ ಆಗ್ತದೆ. ನೆನ್ಪಿಡಿ, ಮೊದಲ ಬ್ಯಾಚ್ನಲ್ಲಿ ಟ್ಯಾಂಕ್ ಸೆಟಪ್ ಖರ್ಚು ಪ್ರತ್ಯೇಕವಾಗಿರ್ತದೆ. ಅದು ಮುಂದಿನ ಬ್ಯಾಚ್ಗಳಿಗೆ ಬರುವುದಿಲ್ಲ. ಈಗ ಆದಾಯದ ಲೆಕ್ಕ ನೋಡೋಣ ಸ್ನೇಹಿತರೆ. ಮಾರುಕಟ್ಟೆಯಲ್ಲಿ ಹೋಲ್ಸೇಲ್ ದರದಲ್ಲಿ ತಿಲಾಪಿಯಾ ಕನಿಷ್ಠ 130ರಿಂದ 150 ರೂಪಾಯಿ ಪ್ರತಿ ಕೆಜಿಗೆ ಮಾರಾಟವಾಗುತ್ತದೆ. ನಾವು ಕನಿಷ್ಠ 130 ರೂಪಾಯಿ ಎಂದು ಲೆಕ್ಕ ಹಾಕಿದರೂ 1,800 ಕೆಜಿ ಮೀನಿಗೆ ಒಟ್ಟು 2,34,000 ರೂಪಾಯಿ ಆದಾಯ ಬರುತ್ತದೆ. ಈಗ ಈ ಒಟ್ಟು ಆದಾಯದಿಂದ ನಮ್ಮ ರನ್ನಿಂಗ್ ವೆಚ್ಚವಾದ 1,30,000 ರೂಪಾಯಿಯನ್ನು ಕಳೆಯೋಣ. ನಿಮಗೆ ಸಿಗುವ ನೆಟ್ ಪ್ರಾಫಿಟ್ ಬರೋಬ್ಬರಿ 1,04,000 ರೂಪಾಯಿಗಳು. ಅಂದರೆ ಕೇವಲ 6 ತಿಂಗಳ ಒಂದು ಬ್ಯಾಚ್ನಿಂದ ನಿಮ್ಮ 30x40 ಜಾಗದಿಂದ 1 ಲಕ್ಷ ರೂಪಾಯಿ ಲಾಭ ಗಳಿಸಬಹುದು. ವರ್ಷಕ್ಕೆ 2 ಬ್ಯಾಚ್ ಮಾಡಿದರೆ ಆರಾಮವಾಗಿ 2 ಲಕ್ಷಕ್ಕೂ ಅಧಿಕ ಲಾಭ ಗಳಿಸಬಹುದು. ನಿಮ್ಮ ಮಾರ್ಕೆಟಿಂಗ್ ಚೆನ್ನಾಗಿದ್ದು ರೀಟೇಲ್ ಆಗಿ ಮಾರಿದರೆ ಈ ಲಾಭ ಇನ್ನೂ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಬಯೋಫ್ಲೋಕ್ ಸಾಮಗ್ರಿಗಳನ್ನ ಎಲ್ಲಿ ಖರೀದಿಸಬೇಕು ಮತ್ತು ಸರ್ಕಾರದಿಂದ ಹೇಗೆ ಸಹಾಯ ಪಡೆಯಬೇಕು ಎಂದು ತಿಳಿಯೋಣ. ಟ್ಯಾಂಕ್ ಮೆಶ್ ಮತ್ತು ತಾರ್ಪಾಲಿನ್ಗಳನ್ನ ಬೆಂಗಳೂರು ಅಥವಾ ಮಂಗಳೂರಿನ ಅಧಿಕೃತ ಡೀಲರ್ಗಳಿಂದಲೇ ಖರೀದಿಸಿ. ಆನ್ಲೈನ್ನಲ್ಲಿ ಸಿಗುವ ಅಗ್ಗದ ಕ್ವಾಲಿಟಿಯ ತಾರ್ಪಾಲಿನ್ ಬಳಸಬೇಡಿ. ಅದು ಮಧ್ಯದಲ್ಲೇ ಹರಿದು ಹೋದ್ರೆ ಭಾರೀ ನಷ್ಟವಾಗುತ್ತದೆ. ಮೀನಿನ ಮರಿಗಳನ್ನ ಸರ್ಕಾರದ ಅನುಮೋದಿತ ಹ್ಯಾಚರಿಗಳಿಂದ ಮಾತ್ರ ಪಡೆದುಕೊಳ್ಳಿ. ಇನ್ನು ಸಬ್ಸಿಡಿ ವಿಷಯಕ್ಕೆ ಬಂದ್ರೆ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಜಂಟಿಯಾಗಿ ಅತ್ಯಾಕರ್ಷಕ ಯೋಜನೆ ತಂದಿವೆ. ಅದೇ ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆ ಅಂದ್ರೆ PMMSY.
ಈ ಯೋಜನೆಯಡಿ ಬಯೋಫ್ಲೋಕ್ ಸೆಟಪ್ ಮಾಡಲು ಭಾರೀ ಪ್ರಮಾಣದ ಆರ್ಥಿಕ ನೆರವು ಸಿಗುತ್ತದೆ. ಪಿಎಂಎಂಎಸ್ವೈ ಯೋಜನೆಯಡಿ ಬಯೋಫ್ಲೋಕ್ ಟ್ಯಾಂಕ್ ಸ್ಥಾಪನೆಗೆ ಸಾಮಾನ್ಯ ವರ್ಗದವರಿಗೆ 40% ಸಬ್ಸಿಡಿ ಸಿಗುತ್ತದೆ. ಇನ್ನು ಮಹಿಳೆಯರು, ಎಸ್ಸಿ ಮತ್ತು ಎಸ್ಟಿ ವರ್ಗದ ಫಲಾನುಭವಿಗಳಿಗೆ ಬರೋಬ್ಬರಿ 60% ಸಬ್ಸಿಡಿ ಹಣ ಸಿಗುತ್ತದೆ. ಇದನ್ನು ಪಡೆಯಲು ನೀವು ನಿಮ್ಮ ಜಿಲ್ಲೆಯ ಅಥವಾ ತಾಲೂಕಿನ ಮೀನುಗಾರಿಕಾ ಇಲಾಖೆ ಕಚೇರಿಗೆ ಭೇಟಿ ನೀಡಬೇಕು. ನಿಮ್ಮ ಜಾಗದ ಪಹಣಿ ಅಂದ್ರೆ ಆರ್ಟಿಸಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಬಯೋಫ್ಲೋಕ್ ಪ್ರಾಜೆಕ್ಟ್ ರಿಪೋರ್ಟ್ ಸಲ್ಲಿಸಬೇಕು. ಅಧಿಕಾರಿಗಳು ನಿಮ್ಮ ಜಾಗವನ್ನು ಪರಿಶೀಲಿಸಿ ಸಬ್ಸಿಡಿಯನ್ನು ಮಂಜೂರು ಮಾಡುತ್ತಾರೆ. ಇದರ ಪೂರ್ಣ ಲಾಭ ಪಡೆದುಕೊಂಡು ನಿಮ್ಮ ಉದ್ಯಮವನ್ನು ಸುಲಭವಾಗಿ ಆರಂಭಿಸಿ ಮತ್ತು ಸ್ವತಂತ್ರವಾಗಿ ಸ್ವಾವಲಂಬನೆಯ ಹೆಜ್ಜೆ ಇಡಿ. ಸ್ನೇಹಿತರೆ, ಬಯೋಫ್ಲೋಕ್ ಖಂಡಿತವಾಗಿಯೂ ಒಂದು ಅದ್ಭುತ ಮತ್ತು ಅತ್ಯಂತ ಲಾಭದಾಯಕ ತಂತ್ರಜ್ಞಾನ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಆದರೆ ನೆನ್ಪಿಡಿ, ಇದು ಸಾಮಾನ್ಯ ಕೆರೆ ಸಾಕಾಣಿಕೆಯ ತರಹ ಅಲ್ಲ. ಇದು ಸಂಪೂರ್ಣವಾಗಿ ಸೈನ್ಸ್ ಮತ್ತು ಮ್ಯಾನೇಜ್ಮೆಂಟ್ ಮೇಲೆ ನಡೆಯುತ್ತದೆ. ಅಮೋನಿಯಾ ಕಂಟ್ರೋಲ್ ತಪ್ಪುಗೊಳ್ಳುವುದು, ಆಕ್ಸಿಜನ್ ಸಪ್ಲೈ ನಿಲ್ಲುವುದು ಅಥವಾ ಬ್ಯಾಕ್ಟೀರಿಯಾ ಕೌಂಟ್ ಕಮ್ಮಿಯಾದರೆ ಕೆಲವೇ ಗಂಟೆಗಳಲ್ಲಿ ಲಕ್ಷಾಂತರ ರೂಪಾಯಿ ನಷ್ಟವಾಗಬಹುದು. ಅದಕ್ಕಾಗಿಯೇ ಯಾವುದೇ ಅನುಭವ ಮತ್ತು ಉತ್ತಮ ತರಬೇತಿ ಇಲ್ಲದೆ ನೇರವಾಗಿ ದೊಡ್ಡ ಮಟ್ಟದಲ್ಲಿ ಹಣ ಹೂಡಿಕೆ ಮಾಡಲು ಹೋಗಬೇಡಿ. ಮೊದಲು ಸಣ್ಣ ಮಟ್ಟದಲ್ಲಿ ಕಲಿಯಿರಿ, ಸಂಪೂರ್ಣ ಜ್ಞಾನ ಪಡೆದುಕೊಳ್ಳಿ, ಆಮೇಲೆ ಉದ್ಯಮವನ್ನು ಬೆಳೆಸಿ. ಮುಂದಿನ ವಿಡಿಯೋದಲ್ಲಿ ನಾವು ಒಂದು ಮಹತ್ವದ ಹೋಲಿಕೆ ಮಾಡಲಿದ್ದೇನೆ. ನಮ್ಮ ಭಾರತದಲ್ಲಿರುವ ಪ್ರಮುಖ 4 ಪದ್ಧತಿಗಳಾದ ಫ್ರೆಶ್ ವಾಟರ್ ಆಕ್ವಾಕಲ್ಚರ್ ಟೆಕ್ನಿಕ್ಸ್ ಅಂದ್ರೆ ನ್ಯಾಚುರಲ್ ಪಾಂಡ್, ಪಾಂಡ್ ಕಲ್ಚರ್ ವಿತ್ ಟಾರ್ಪಲಿನ್, ಆರ್ಎಎಸ್ ಮತ್ತು ಬಯೋಫ್ಲಾಕ್ ಇವೆಲ್ಲವುಗಳಲ್ಲಿ ನಿಮ್ಮ ಜಾಗ, ಬಜೆಟ್ ಮತ್ತು ಅನುಭವಕ್ಕೆ ತಕ್ಕಂತೆ ಯಾವ ಒಂದನ್ನು ನೀವು ಆರಿಸಿಕೊಳ್ಳಬೇಕು ಎಂಬುದನ್ನು ಸಂಪೂರ್ಣವಾಗಿ ಬಿಡಿಸಿ ಹೇಳುತ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಮ ವೃಕ್ಷ. ನಾನು ನಿಮ್ಮೆಲ್ಲರನ್ನೂ ಮತ್ತೆ ಭೇಟಿಯಾಗುತ್ತೇನೆ.